ಮದುವೆ ಯಾಕೆ ಬೇಕು? ಮೊದಲೇ ಮೆಂಟ್ಲದು. ಆಮೇಲೆ ನನ್ನನ್ನು ಬೇಡ ಅಂತ ಕ್ಯಾನ್ಸಲ್ ಮಾಡಿಬಿಟ್ರೆ ಹೊರಡೋವರೆಗೂ ನಾವೇ ಒಂಚೂರು ತಗ್ಗಿ ಬಗ್ಗಿ ಇರೋಣ. ಅಯ್ಯಯ್ಯೋ, ಮೊದಲೇ ಸ್ವಾಭಿಮಾನ ಶರೀರ ಇವಂದು. ಇನ್ನು 2 ಲಕ್ಷ ನೀನೇ ಇಟ್ಕೊಂತ ಕೈ ಕೊಟ್ಬಿಟ್ರೆ ದೇವ್ರೆ ದೇವ್ರೆ ದೇವ್ರೆ. ಆಯ್ತು ಚರ್ಚೆ ಯಾಕೆ? ಇನ್ನು 15 ನಿಮಿಷದಲ್ಲಿ ಮನೆ ಹತ್ರ ಬರ್ತೀನಿ. ಥ್ಯಾಂಕ್ಸ್, ಬಾಯ್ ಬಾಯ್. ರೆಡಿ ಆಯ್ತಾನ ಕಪ್ಪೆ? ರೆಡಿ ಆಯ್ತು. ಏನಕ್ಕೆ ಬಂದಿರ್ಬೋದು? ನೀನು ಹೊಡ್ತೀನಲ್ಲ, ಹೋಗಿ ಮಾತಾಡ್ಸ್ಕೊಂಬರ್ತೀನಿ. ಏನಂಟಿ ಇಷ್ಟೊತ್ತಲ್ಲಿ ಹುಡ್ಕೊಂಡು ಬಂದಿದ್ದೀರಿ? ಬಸ್ಸು, ನಿನಗೆ ಅಪಾಯ ಇದೆ, ಅದಕ್ಕೆ ಎಚ್ಚರಿಕೆ ಕೊಡೋಣ ಅಂತ ಬಂದೆ. ಅಂದರೆ ವಿಶ್ವ ಜೊತೆಗೆ ನನ್ನ ವಿಷಯನೆಲ್ಲ ಹೇಳ್ಬಿಟ್ರಾ? ಅಯ್ಯೋ, ಹೇಳಿದಿದ್ರೆ ನಾನು ನಿನ್ನ ಹುಡ್ಕೊಂಡು ಬರ್ತಿದ್ನಾ? ಆ ನನ್ನ ಮಗ ನನಗೆ ಸ್ಯಾನೆ ಕಾಟ ಕೊಡ್ತಾವನೆ. ನೀನಿರೋ ಜಾಗನ ನಾಳೆ ಸಾಯಂಕಾಲದಷ್ಟೊತ್ತಿಗೆ ತೋರಿಸ್ಲಿಲ್ಲ ಅಂದರೆ ನನಗೆ ಉಳಿಗಾಲ ಇಲ್ವಂತೆ. ನನಗೂ ತೊಂದರೆ ಆಗಬಾರ್ದು, ನಿನಗೂ ತೊಂದರೆ ಆಗಬಾರ್ದು ಅಂದರೆ ಬೆಳ್ಕರಿಯೋಷ್ಟರಲ್ಲಿ ಇಲ್ಲಿಂದ ಹೊಂಟುಬಿಡು. ಬೆಳಗ್ಗೆವರೆಗೂ ಕಾಯೋದೇ ಇಲ್ಲ ಆಂಟಿ. ಇವತ್ತೇ ಇನ್ನು ಸ್ವಲ್ಪ ಹೊತ್ತರಲ್ಲೇ ಹೊರಡ್ತೀನಿ. ಹೌದಾ? ಯಾವ ಕಡೆಗೆ? ಅದು ಯಾರಿಗೂ ಹೇಳಬೇಡಿ. ಚಿಕ್ಕಮಂಗ್ಳೂರಿಂದ ಮಡಿಕೇರಿವರೆಗೂ ಹೋಗ್ತಾ ಇದ್ದೀನಿ. ಅಲ್ಲಿ ನಾನು ಹುಡುಕ್ತಾ ಇರೋರು ಸಿಕ್ಬಿಟ್ರೆ ಸಾಕು. ಆಮೇಲೆ ನನ್ನ ಲೈಫಲ್ಲಿ ಏನು ಬೇಕಾದರೂ ಆಗಲಿ. ಹಂಗೆಲ್ಲ ಏನೂ ಆಗೋಕ್ಕಿಲ್ಲ, ಎಲ್ಲ ಒಳ್ಳೇದೇ ಆಯ್ತದೆ. ಇರು, ತಗೋ, ನೀನು ಕೊಟ್ಟಿದ್ದು. ಇದನ್ನ ಯಾಕೆ ಕೊಡ್ತಿದ್ದೀರಿ? ನೀನು ನನ್ನ ಮಗಳಿದ್ದಂಗೆ ಅಂತ ಹೇಳಿದೆ ಅಲ್ವಾ? ತಾಯಿ ಆದವಳು ಮಗಳು ಜೀವ ಕಾಪಾಡೋಕ್ಕೆ ಇದನ್ನೆಲ್ಲ ಇಸ್ಕೊತಾರ? ಥ್ಯಾಂಕ್ಸ್ ಆಂಟಿ. ಆದರೂ ನಾನು ಇದನ್ನು ವಾಪಸ್ ತೊಗೊಳ್ಳಲ್ಲ. ಇದನ್ನು ನೀವೇ ಇಟ್ಕೊಳ್ಳಿ. ಬೇಡ ಕಣವ, ಜೀವ ಉಳಿಸೋದಕ್ಕೆ ವ್ಯವಹಾರ ಮಾಡ್ದಂಗೆ ಆಗುತ್ತೆ. ನೀನೇ ಇಟ್ಕೊ, ಸಮಯ ಬಂದರೆ ನಿನಗೆ ಉಪಯೋಗ ಬರುತ್ತೆ. ಪ್ಲೀಸ್, ಇದು ನನ್ನ ಜೀವ ಉಳಿಸೋದಕ್ಕೆ ಕೊಟ್ಟಿದ್ದೀನಿ ಅನ್ಕೋಬೇಡಿ. ನಿಮ್ಮ ಮಗಳ ನೆನಪಿಗೆ ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ಳಿ. ಪ್ಲೀಸ್ ಆಂಟಿ, ನೀವೇ ಇಟ್ಕೊಳ್ಳಿ. ಇನ್ನು ಏನೇನು ನಾಟಕ ನೋಡ್ಬೇಕಪ್ಪ ಈ ಕಣ್ಣಲ್ಲಿ. ರೀ, ಅದ್ಯಾವುದೋ ಕಾಫಿ ಫ್ಯಾಕ್ಟ್ರಿ ಸೌಂಡ್ ಇರ್ಬೇಕಣ್ರಿ. ಹಾರ್ಟ್ ಬೀಟ್ ಅಲ್ಲ. ಹಲೋ ಬಾಸ್, ಯಾವತ್ತಾದರೂ ಲೈಫಲ್ಲಿ ಪ್ರೀತಿ ಪ್ರೇಮ ಅನ್ನೋ ಪದ ಕೇಳ ಅಭ್ಯಾಸ ಇದೆಯಾ? ಇಲ್ಲ ತಾನೇ? ಇದು ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲ. ನೀವು ಹೋಗಿ ಕಾರಲ್ಲಿ ಕೂತ್ಕೊಳ್ಳಿ. ಓಹೋ, ತಮಗೂ ಯಾವುದೋ ಫ್ಲ್ಯಾಶ್ ಬ್ಯಾಕ್ ಇದ್ದಂಗಿದೆ. ಬಟ್ ಪ್ಲೀಸ್, ಇಟ್ಸ್ ಅ ಕೈಂಡ್ ರಿಕ್ವೆಸ್ಟ್. ಒಂದು 2 ನಿಮಿಷ ನಾನು ಈ ವಾತಾವರಣದಲ್ಲಿ ಕಳೆದೋಗ್ಬೇಕು. ನನ್ನ ಪಾಡಿಗೆ ನನ್ನನ್ನು ಬಿಟ್ಬಿಡಿ. ನಿಮ್ಮ ಎಕ್ಸೈಟ್ಮೆಂಟ್ ನಂಗೆ ಅರ್ಥ ಆಗುತ್ತೆ. ಕೂಲಾಗಿ ನೀವು ಹುಡುಕ್ತಿರೋ ಜಾಗಕ್ಕೆ ನಾವು ಇಲ್ಲೇ ಎಲ್ಲೋ ಹತ್ರದಲ್ಲೇ ಇದ್ದೀವಿ ಅನ್ಸುತ್ತೆ. ನಾನು ಕಾರಲ್ಲಿ ಕೂತಿರ್ತೀನಿ, ಬೇಗ ಬನ್ನಿ. ಹೊರಡಿ.
ಲೈಫಲ್ಲಿ ಪ್ರೀತಿ ಪ್ರೇಮ ಅನ್ನೋ ಪದ ಕೇಳ ಕಾಣದಿರೋ ಊರಿನಲ್ಲಿ ಕನಸಿನ ಜಾತ್ರೆಯಲ್ಲಿ ಉತ್ಸವದ ಮೂರ್ತಿ ನೀನು. ಹೂವಿರದೆ ಬಂದ ಗಂಧ ಗುರುತಿರದೆ ಸೆಳೆಯೋ ಬಂಧ ಅದು ಯಾರು ಯಾಕೆ ಏನು. ಅವಳ್ಯಾಕೆ ಕಾಡಿರುವಳೋ ಕಡಲಾಚೆ ಕಾದಿರುವಳೋ. ಉರಿ ಬೆಂಕಿ ದಹಿಸುವಂತೆ ಬಿರುಗಾಳಿ ಮೋಹಿಸಿದಂತೆ ಪ್ರೀತಿಯ ಪ್ರಳಯದಿ ನನ್ನ ಸೇರುವ. ಎಲ್ಲಪ್ಪ ಕಳೆದೋದ್ಲು? ಪೊಲೀಸು, ಕಿಡ್ನಾಪ್ ಕೇಸು, ಯಪ್ಪ. ಅಯ್ಯೋ ಇಷ್ಟೊಂದು ನಾಚಿಕೆನಾ? ರೇ 2 ನಿಮಿಷ ಕಳೆದೋಗ್ತೀನಿ ಅಂತ ಪರ್ಮನೆಂಟ್ ಆಗಿ ಕಳೆದೋಗೋ ಸೀನ್ ಇದೆ. ಲೇಟ್ ಆಗತ್ ಬನ್ರಿ. ಇಷ್ಟೊಂದು ಖುಷಿ ಅನ್ಭವಿಸೋದಕ್ಕೆ ಟೈಮ್ ಕೊಟ್ಟಿದ್ದಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೆ ಸಾಲದು. ಆಯ್ತು, ಥ್ಯಾಂಕ್ಸ್ ಜೊತೆ ಬಾಡಿಗೆನ ಸೇರಿಸ್ಕೊಡಿವ್ರಂತೆ. ಈಗ ಮೊದಲು ನೀವು ಸೇರ್ಬೇಕಾಗಿರೋ ಜಾಗ ರೀಚ್ ಆಗೋಣ. ಯಾರಾದ್ರೂ ಊರವ್ರನ್ನ ವಿಚಾರಿಸೋಣ. ಬನ್ರಿ ರೀ. ನಾನು ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್. ನೆಕ್ಸ್ಟ್ ಟೈಮ್ ಬರುವಾಗ ಆದಿತ್ಯನ ಜೊತೆಗೆ ಕರ್ಕೊಂಡ್ ಬರ್ತೀನಿ. ಇಟ್ಸ್ ಮೈ ಪ್ರಾಮಿಸ್. ಅಯ್ಯ ಬನ್ರಿ ರೀ. ಆದಿತ್ಯ ತಿಂಡಿ ತಿನ್ನುವಾಗ ತಿಂಡಿ ಬಗ್ಗೆ ಮಾತ್ರ ಯೋಚನೆ ಮಾಡಬೇಕು, ಬಿಲ್ ಬಗ್ಗೆ ಅಲ್ಲ. ಓಕೆ? ನನ್ಗೆ ಯಾಕೋ ಸೇರ್ತಿಲ್ಲ. ಮತ್ತೆ ಅಷ್ಟೊಂದು ಹೊಟ್ಟೆ ಹಸು ಅಂತಿದ್ರಿ. ಆದಿತ್ಯ ಯಾರು? ಅವಳು ಚಿಕ್ಕಮಂಗ್ಳೂರ್ ಕಡೆ ಹೊರಟಿದ್ದಾಳೆ ಕನ್ಫರ್ಮ್. ಅದು ಕಾಫಿ ತೋಟದ ಕಡೆಗೆ. 1 ನಿಮಿಷ ಲೇಟ್ ಆದ್ರೂ ಅಕ್ಕಿ ದೂರ ಹಾರೋಗುತ್ತೆ.